ಹಲೋ ಲರ್ನರ್ಸ್, ಇವತ್ತು ನಾವು ಟೀಚಿಂಗ್ ಪ್ರಾಕ್ಟೀಸ್ ಬಗ್ಗೆ ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್, ಈ ಸೆಷನ್ ನಂತರ ನೀವು ಏನು ಕಲಿತೀರಾ ಅಂತ ನೋಡೋಣ. ಪ್ರೆಸೆಂಟೇಷನ್ ಸ್ಕಿಲ್ಸ್ನ ಪ್ರಾಮುಖ್ಯತೆ, ಎಫೆಕ್ಟಿವ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಫಾಲೋ ಮಾಡೋದು. ಬನ್ನಿ ಆರಂಭಿಸೋಣ. ಪ್ರೆಸೆಂಟೇಷನ್ ಸ್ಕಿಲ್ಸ್. ಒಂದು ಗುಡ್ ಸ್ಪೀಕರ್ ಆಗ್ಬೇಕು ಅಂದ್ರೆ ನೀವು ಹುಟ್ಟುವಾಗ್ಲೇ ಸ್ಪೆಷಲ್ ಟ್ಯಾಲೆಂಟ್ಸ್ ಜೊತೆ ಹುಟ್ಬೇಕಂತ ಅಗತ್ಯ ಇಲ್ಲ. ಜನರನ್ನು ನೇರವಾಗಿ ನೋಡಿ ಮಾತಾಡೋಕೆ ಸ್ಪೆಷಲ್ ಟ್ಯಾಲೆಂಟ್ ಬೇಕು. ಅದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿರತ್ತೆ. ಅಂದ್ರೆ ಓದೋದು, ಬರೆಯೋದು, ಕೇಳೋದು, ಇದರಿಂದ ನಿಮ್ಮೊಳಗೆ ಟ್ಯಾಲೆಂಟ್ ಬೆಳೆಸ್ಬೋದು. ಎಫೆಕ್ಟಿವ್ ಪ್ರೆಸೆಂಟೇಷನ್. ಒಂದು ಗ್ರೂಪ್ ಮುಂದೆ ನೀವು ಮಾತಾಡ್ಬೇಕಾಗಿ ಬಂದಾಗ ಆ ಜಾಗದಲ್ಲಿ ನಿಮ್ ಬೆಸ್ಟ್ ನ ಕೊಡೋಕೆ ನೀವು ಟ್ರೈ ಮಾಡ್ತೀರಾ. ಅಂದ್ರೆ ಜಾಬ್ಗಾಗಿ ಇಂಟರ್ವ್ಯೂ, ಗ್ರೂಪ್ ಡಿಸ್ಕಷನ್ಸ್, ಸೆಮಿನಾರ್ ಅಥವಾ ಲೆಕ್ಚರ್ ಕೊಡುವಂತ ಜಾಗದಲ್ಲಿ ನಿಮ್ ಟ್ಯಾಲೆಂಟ್ ತೋರಿಸ್ಬೋದು. ಈ ತರದ ಪ್ರೆಸೆಂಟೇಷನ್ ನಡೆಯುವಾಗ ಸ್ವಲ್ಪ ನರ್ವಸ್ ಆಗಿ ಇರತ್ತೆ. ಇದು ಸಹಜನೇ. ಇದಕ್ಕಾಗಿ ನೀವು ಹೆದರ್ಕೋಬೇಕಾಗಿಲ್ಲ. ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಎಲ್ಲವನ್ನು ನೀವು ಕಂಟ್ರೋಲ್ಗೆ ತಗೊಂಡ್ ಬರ್ಬೋದು. ಅದಕ್ಕಾಗಿ ನೀವಿದು ಮಾಡ್ಬೇಕು. ಪ್ರೆಸೆಂಟೇಷನ್ ನ ಪ್ಲಾನ್ ಮಾಡ್ಕೋಬೇಕು. ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಬೇಕು. ನಿಮ್ ಹತ್ರ ಇರುವಂತ ಇನ್ಫಾರ್ಮೇಶನ್ ನ ಅನಲೈಸ್ ಮಾಡ್ಕೋಬೇಕು. ಪ್ರೆಸೆಂಟೇಷನ್ ಗೆ ಫುಲ್ ಆಗಿ ರೆಡಿ ಆಗ್ಬೇಕು. ನೀವು ಹೇಳುವಂತ ಪಾಯಿಂಟ್ಸ್ ಗೆ ಎವಿಡೆನ್ಸ್ ತೋರಿಸ್ಬೇಕು. ನೀವು ಹೇಳ್ಬೇಕಂತ ಅನ್ಕೊಂಡದ್ದು ಕ್ಲಿಯರ್ ಆಗಿ ಹೇಳ್ಬೋದು, ಆಮೇಲೆ ತೋರಿಸ್ಬೋದು ಕೂಡ. ಆದ್ರೆ ಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕು. ಓರಲ್ ಪ್ರೆಸೆಂಟೇಷನ್. ಗುಡ್ ಆಫ್ಟರ್ನೂನ್ ಕ್ಲಾಸ್. ನೀವೆಲ್ಲರೂ ಟ್ರಾನ್ಸ್ಫಾರ್ಮರ್ ಬಗ್ಗೆ ಕೇಳಿದ್ದೀರಾ ಅನ್ಸತ್ತೆ. ನಿಮ್ಮಲ್ಲಿ ಕೆಲವೊಬ್ರು ಟ್ರಾನ್ಸ್ಫಾರ್ಮರ್ನ ನೋಡಿರ್ತೀರಾ ಅನ್ಸತ್ತೆ. ಕೆಲವು ಟ್ರಾನ್ಸ್ಫಾರ್ಮರ್ಸು ರೋಡಲ್ಲಿ ಹೊರಗಡೆ ಹಾಕಿರ್ತಾರೆ ಮತ್ತೆ ಮನೆ ಹೊರಗಡೆ ಹಾಕಿರ್ತಾರೆ. ಕೆಲವೊಂದು ಚಿಕ್ಕ ಟ್ರಾನ್ಸ್ಫಾರ್ಮರ್ಸ್ ಮನೆ ಒಳಗಡೆನೂ ಇರುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನೋಡಿರ್ತೀರಿ. ಚಿಕ್ಕ ಟ್ರಾನ್ಸ್ಫಾರ್ಮರ್ ಸ್ಟೆಬಿಲೈಸ್ ಇಂದ ಕನೆಕ್ಟ್ ಆಗಿರುತ್ತೆ. ವಿಧವಾದ ಟ್ರಾನ್ಸ್ಫಾರ್ಮರ್ಗಳು ಇರುತ್ತೆ. ಇವತ್ತಿನ ವಿಷಯ ಏನಂದ್ರೆ ಟ್ರಾನ್ಸ್ಫಾರ್ಮರ್. ನಾನು ಇವತ್ತು ಟ್ರಾನ್ಸ್ಫಾರ್ಮರ್ನ ವಿಧವಾದ ಭಾಗದ ಬಗ್ಗೆ ತಿಳಿಸ್ತೀನಿ. ನಾವು ಟ್ರಾನ್ಸ್ಫಾರ್ಮರ್ನ ಭಾಗದ ಬಗ್ಗೆ ವ್ಯಾಖ್ಯಾನ ಮಾಡೋಣ ಮತ್ತು ಎಲ್ಲ ಭಾಗಗಳ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಆ ಭಾಗದ ಉಪಯೋಗವನ್ನು ತಿಳ್ಕೊಳ್ಳೋಣ. ಗೊತ್ತಾಯ್ತಾ? ಇವತ್ತಿನ ನಮ್ಮ ಟಾಪಿಕ್ ಏನಂದ್ರೆ ಟ್ರಾನ್ಸ್ಫಾರ್ಮರ್. ವಾಯ್ಸ್ ಮಾಡ್ಯುಲೇಷನ್ ಮಾಡೋದು ತುಂಬಾ ಮುಖ್ಯ. ಆದ್ರೆ ಇದನ್ನ ಯಾರಷ್ಟು ಗಮನಿಸೋದಿಲ್ಲ. ನೀವ್ ಹೇಳ್ತಾ ಇರುವಂತ ಟ್ಯಾಲೆಂಟ್ ನೋಡಿ ಟ್ರೈನೀಸ್ ಬೇರೆ ಎಲ್ಲಿ ನೋಡ್ಬಾರ್ದು. ನಿಮ್ ವಾಯ್ಸ್ ಇಂದನೇ ಅವರನ್ನ ಇಂಪ್ರೆಸ್ ಮಾಡ್ಬೇಕು. ನೀವು ಒಂದೇ ಟೋನಲ್ಲಿ ಮಾತಾಡೋದು ನಿಲ್ಸ್ಬೇಕು. ಯಾಕಂದ್ರೆ ಕೇಳುವವರಿಗೆ ಸ್ವಲ್ಪ ಹೊತ್ತಲ್ಲಿ ಬೋರ್ ಆಗತ್ತೆ. ನಿಮ್ ವಾಯ್ಸ್ ಅಲ್ಲಿ ಸರಿಯಾದ ವಾಲ್ಯೂಮ್ನ ಇಟ್ಕೋಬೇಕು. ಮೆಲ್ಲ ಮಾತಾಡ್ಬಾರ್ದು, ಹಾಗೆ ಗಟ್ಟಿಯೂ ಮಾತಾಡ್ಬಾರ್ದು. ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಫಾಸ್ಟ್ ಆಗಿ ಮಾತಾಡ್ಬೇಡಿ, ಸ್ಲೋ ಆಗು ಮಾತಾಡ್ಬೇಡಿ. ಒಂದು ಫಾರ್ಮಲ್ ಪ್ರೆಸೆಂಟೇಷನ್ ನಂತರ ಟ್ರೈನೀಸ್ಗೆ ಕ್ವಶನ್ಸ್ ಕೇಳಿ ಅವ್ರತ್ರಿಂದ ಆನ್ಸರ್ಸ್ ತಗೊಳಕ್ಕೆ 10 to 15 ಮಿನಿಟ್ಸ್ ಟೈಮ್ ನೀವು ತಗೋಬೇಕು. ನೀವು ಪ್ರೆಸೆಂಟೇಷನ್ ಮಾಡಿದ್ರಿಂದ ಆಡಿಯನ್ಸ್ ಹತ್ರ ಕೇಳೋಕೆ ನಿಮ್ ಹತ್ರ ಕ್ವಶನ್ಸ್ ಇರತ್ತೆ. ಜಾಸ್ತಿ ತಿಳ್ಕೊಳಕ್ಕೆ ಅವರಿಗೂ ಆಸಕ್ತಿ ಇರತ್ತೆ. ಧಾರಾಳವಾಗಿ ಕ್ವಶನ್ಸ್ ಕೇಳ್ಬೋದು ಅಂತ ಅವ್ರತ್ರ ಹೇಳಿ. ಅವ್ರು ಎದ್ ನಿಂತ್ಕೊಂಡು ಯೋಚನೆ ಮಾಡಿ ಆನ್ಸರ್ಸ್ ಹೇಳೋಕೆ ಅವ್ರಿಗೊಂದು ಸಂದರ್ಭ ಕೊಡೋದು ಒಳ್ಳೇದು. ಅವ್ರು ಕೇಳುವಂತ ಕ್ವಶನ್ಸ್ ಎಲ್ರು ಕೇಳೋ ತರ ಇರ್ಬೇಕು. ಆ ಕ್ವಶನ್ಸ್ ಚೆನ್ನಾಗಿದ್ರೆ ನೀವು ಕೂಡ ಒಮ್ಮೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಒಳ್ಳೇದು. ಎಲ್ರಿಗೂ ಅರ್ಥ ಆಗುವ ತರ ನೀವದನ್ನ ಹೇಳ್ಬೇಕು. ಆಗ್ಲೇ ಕ್ವಶನ್ ಮಾಡ್ಬೇಕು ಅಂತ ಇರುವವರು ಧೈರ್ಯವಾಗಿ ಕ್ವಶನ್ ಮಾಡ್ತಾರೆ. ಯಾರಾದ್ರೂ ಕ್ವಶನ್ ಮಾಡೋದು ಶುರು ಮಾಡಿದ್ರೆ ಅವರು ಪೂರ್ತಿ ಮಾಡುವ ತನಕ ನೀವು ವೇಟ್ ಮಾಡ್ಬೇಕು. ಮಧ್ಯದಲ್ಲಿ ಮಾತಾಡ್ಬಾರದು. ಕ್ವಶನ್ ಮಾಡುವವನನ್ನ ಚೆನ್ನಾಗಿ ಗಮನಿಸಿ. ಅವ್ರು ಕೇಳೋದ್ರನ್ನ ನೀವು ಆಸಕ್ತಿ ತೋರಿಸ್ಬೇಕು. ಅವ್ರು ಕೇಳುವಂತ ಕ್ವಶನ್ನ ನೀವು ಕ್ಲಿಯರ್ ಆಗಿ ಕೇಳ್ಕೋಬೇಕು. ಉತ್ಸಾಹದಿಂದ ಅದಕ್ಕೆ ಆನ್ಸರ್ ಮಾಡಿ. ಅದಕ್ಕೆ ನಿಮ್ಮನ್ನ ನೀವು ತಯಾರು ಮಾಡ್ಕೋಬೇಕು. ಆಗ್ಲೇ ಕೇಳುವಂತ ಕ್ವಶನ್ಗೆ ಆನ್ಸರ್ ಮಾಡೋಕೆ ಸುಲಭವಾಗತ್ತೆ. ಹಿಯರ್ ಆರ್ ದ ಟೀಚಿಂಗ್ ಪ್ರಾಕ್ಟೀಸ್ ಸ್ಕಿಲ್ಸ್ ರಿಲೇಟೆಡ್ ಟು ಪ್ರೆಸೆಂಟೇಷನ್ಸ್. 1. ಲ್ಯಾಕ್ ಆಫ್ ಕಂಟಿನ್ಯೂಟಿ. ಐಡಿಯಾಸ್ ಮತ್ತು ಇನ್ಫಾರ್ಮೇಶನ್ ನಡುವೆ ಗ್ಯಾಪ್. ಆ ಸ್ಟೇಟ್ಮೆಂಟ್ಸ್ ಹಳದ್ದಕ್ಕೆ ಸ್ವಲ್ಪನೂ ಲಾಜಿಕಲಿ ಕನೆಕ್ಟ್ ಆಗದೇ ಇರೋದು. ಪ್ಲೇಸ್ ಅಂಡ್ ಟೈಮ್ ನಡುವೆ ಯಾವ ತರದ ಕನೆಕ್ಟಿವಿಟಿ ಇಲ್ಲದೇ ಇರೋದು. ಇರಿಲೆವೆಂಟ್ ಆಗಿ ಸ್ಟೇಟ್ಮೆಂಟ್ಸ್ ಕೊಡೋದು. ಕೆಲವು ಸಬ್ಜೆಕ್ಟ್ಸ್ ಹೇಳ್ಕೊಡೋಕೆ ತುಂಬಾ ಕಷ್ಟನೇ ಇರತ್ತೆ. 1. ಸರಿಯಾಗಿ ಮಾತಾಡದೇ ಇರೋದು. 2. ಒಂದು ಸೆಂಟೆನ್ಸ್ ನ ಪೂರ್ತಿ ಮಾಡದೆ ಅದನ್ನು ನುಂಗ್ಬಿಡೋದು. ಯಾವ್ದು ನೀವು ಕ್ಲಿಯರ್ ಆಗಿ ಮಾತಾಡದೆ ಹೋಗೋದ್ರಿಂದ ಕೆಲವು ತೊಂದರೆಗಳು ಇಲ್ಲಿ ಬರತ್ತೆ. ನೀವು ಹೇಳುವಂತ ಒಂದೊಂದು ಪದ ಚೆನ್ನಾಗಿ ಕ್ಲಿಯರ್ ಆಗಿರ್ಬೇಕು. ಅದು ಸ್ಪಷ್ಟವಾಗಿ ಅವರಿಗೆ ಅರ್ಥ ಆಗುವ ತರ ಇರ್ಬೇಕು. ಕಷ್ಟವಾದ ಮಾತುಗಳನ್ನ ಯೂಸ್ ಮಾಡ್ಲೇಬಾರದು. ಫಾರ್ ಎಕ್ಸಾಂಪಲ್, ಇದಿರ್ಬೋದು, ನಾನು ಕೇಳಲೇ ಇಲ್ಲ, ಇದು ನಿಮಗೆ ಗೊತ್ತು, ಈ ತರದ ಪದಗಳು. ಸ್ಕಿಲ್ ಆಫ್ ಸ್ಟಿಮ್ಯುಲಸ್ ವೇರಿಯೇಷನ್. ಇದರ ನಿಜವಾದ ಅರ್ಥ ಏನು ಅಂದ್ರೆ, ನೀವೊಂದ್ ವಿಷಯವನ್ನ ಹೇಳ್ಕೊಡುವಾಗ ಸ್ಟೂಡೆಂಟ್ಸ್ ನ ಮನಸ್ಸನ್ನು ನೀವು ಅಟೆನ್ಷನ್ಗೆ ತಗೊಂಡ್ ಬರ್ಬೇಕು. ಅವರು ನಿಮ್ಮನ್ನೇ ನೋಡ್ಬೇಕು. ಗಮನ ಯಾವತ್ತೂ ಬೇರೆದ್ರಕ್ಕೆ ಜಂಪ್ ಆಗ್ತಾ ಇರತ್ತೆ. ಒಂದು ಟೀಚರ್ ವ್ಯತ್ಯಾಸವಾಗಿ ಬಿಹೇವ್ ಮಾಡಿ ಅವರ ಅಟೆನ್ಷನ್ ಹೋಗೋ ತರ ಮಾಡ್ಲೇಬಾರದು. ಅವರಿಗೆ ಅರ್ಥ ಮಾಡಿಸ್ಬೇಕು. ಸ್ನೇಹಾ ಜೋಶಿ ಏನಂತಾರೆ ಅಂದ್ರೆ, ಸ್ಟೂಡೆಂಟ್ಸ್ ನ ಗಮನವನ್ನು ನಮ್ ಕಡೆ ಎಳಿಯೋಕೆ ನಮ್ ಮಾತಲ್ಲಿ ಒಂದು ಸ್ಪಷ್ಟತೆ ಇರ್ಬೇಕು ಅಂತ. ನಾವ್ ಏನ್ ಹೇಳಿದ್ರು ಸ್ಟೂಡೆಂಟ್ಸ್ಗೆ ಅದು ಚೆನ್ನಾಗಿ ಅರ್ಥ ಆಗ್ಬೇಕು ಅಂತ. ಕಾಂಪೊನೆಂಟ್ಸ್. ಮೂವ್ಮೆಂಟ್ಸ್, ಕ್ಲಾಸಲ್ಲಿ ನಡೆಯೋದು, ಆಕ್ಟಿವಿಟೀಸ್ ಚೆಕ್ ಮಾಡೋದು. ಸ್ಟೂಡೆಂಟ್ಸ್ ಗಮನ ಡಿಸ್ಟರ್ಬ್ ಆಗ್ಬಾರ್ದು.
ಗೆಸ್ಚರ್ಸ್ ಗಮನವನ್ನು ಸರಿಯಾಗಿ ಮಾಡೋಕೆ ನಿಮ್ ಬಾಡಿ ಮೂವ್ಮೆಂಟ್ಸ್ ಸರಿ ಇರ್ಬೇಕು. ನಿಮ್ ಕೈ ಮೂವ್ಮೆಂಟ್ಸ್ ಸರಿಯಾಗಿ ಯೂನಿಫಾರ್ಮಿಟಿ ಆಗಿ ಇರ್ಬೇಕು. ಮಾತಾಡುವಾಗ ಚೇಂಜಸ್ ಗೊತ್ತಾಗ್ಬೇಕು. ನಿಮ್ ಸ್ವರ, ಮಾತಾಡುವ ಸ್ಪೀಡ್, ಅದರ ಮಾಡ್ಯುಲೇಷನ್ ಸರಿಯಾಗಿರ್ಬೇಕು. ಸ್ಟೂಡೆಂಟ್ಸ್ ಅಟೆನ್ಷನ್ ಅನ್ನ ಗ್ರಾಬ್ ಮಾಡೋ ತರ ಇರ್ಬೇಕು. ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನ ನೋಡ್ಬಾರದು. ಅಂದ್ರೆ ಸ್ಟೂಡೆಂಟ್ಸ್ ಐ ಕಾಂಟ್ಯಾಕ್ಟ್ ಅಲ್ಲೇ ನೀವ್ ಯಾವಾಗ್ಲೂ ಇರ್ಬೇಕು. ಇಂಟ್ರಾಕ್ಷನ್ ಸ್ಟೈಲ್ ಅನ್ನ ನೀವ್ ಚೇಂಜ್ ಮಾಡ್ಬೇಕು. ಇಬ್ರು ಅಥವಾ ಇನ್ನೂ ಜಾಸ್ತಿ ಜನ ಕಮ್ಯುನಿಕೇಟ್ ಮಾಡ್ತಾ ಇರುವಾಗ, ಅಂದ್ರೆ ಟೀಚರ್ ಹತ್ರ, ಟೀಚರ್ ಸ್ಟೂಡೆಂಟ್ ಹತ್ರ, ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತಾ ಇರುವಾಗ್ಲ ಸಡನ್ ಆಗಿ ಸೈಲೆಂಟ್ ಆಗೋದು. ಕಮ್ಮಿಯಾಗಿ ಮಾತಾಡ್ಬಾರದು, ಹಾಗೆ ಜಾಸ್ತಿನೂ ಮಾತಾಡ್ಬಾರದು. ಆನ್ಸರ್ಗಾಗಿ ಟೈಮ್ ಕೊಡ್ಬೇಕು. ಚೇಂಜ್ ಇನ್ ಸೆನ್ಸರಿ ಫೋಕಸ್. ಟೀಚರ್ ಹೇಳಿಕೊಡುವಂತ ವಿಷಯದಲ್ಲಿ ಸ್ವಲ್ಪವನ್ನು ಬದಲಾಯಿಸೋದು. ಎಲ್ಲರನ್ನೂ ಒಂದೇ ಕಡೆ ನೋಡೋ ತರ ಮಾಡೋದು. ಹಾಗೆ ನೀವ್ ಹೇಳೋದನ್ನು ಎಲ್ರೂ ಕೇಳೋ ತರ ಮಾಡ್ಬೇಕು. ಕೈಯಲ್ಲಿ ಇಟ್ಕೊಂಡದ್ದು ಕೂಡ ನೋಡ್ಬೇಕು. ಫಿಸಿಕಲ್ ಇನ್ವಾಲ್ವ್ಮೆಂಟ್ ಆಫ್ ಸ್ಟೂಡೆಂಟ್ಸ್. ಕಲಿಸ್ಕೊಡೋದ್ರನ್ನು ನೀವು ಡ್ರಾಮಟೈಸೇಷನ್ ಮಾಡ್ಬೇಕು. ಎಕ್ಸಾಂಪಲ್ಸ್ ತೋರಿಸ್ತಾ ನೀವು ಹೇಳೋದ್ರನ್ನು ಅರ್ಥ ಆಗೋ ತರ ಮಾಡ್ಬೇಕು. ಅಂದ್ರೆ ಆದಷ್ಟು ಪಾಲು ನೀವು ಎಕ್ಸಾಂಪಲ್ಸ್ ತೋರಿಸಿ ಅಥವಾ ಯಾವ್ದಾದ್ರೊಂದು ಎಕ್ಸಾಂಪಲ್ ಹೇಳಿ ಕಷ್ಟವಾದ ವಿಷಯವನ್ನ ಅವರಿಗೆ ಅರ್ಥ ಆಗೋ ತರ ಮಾಡ್ಬೇಕು. ಅಂದ್ರೆ ಸ್ಕಿಲ್ಸ್ ಅಂತ ನಾನು ಏನ್ ಹೇಳ್ತೀನಿ ಅಂದ್ರೆ, ಕಷ್ಟವಾದ ವಿಷಯ ಕೂಡ ಈಸಿಯಾಗಿ ಅರ್ಥ ಆಗೋ ತರ ಮಾಡೋದೇ ಅದು. ಹೇಳಿಕೊಡೋಕ್ಕೂ ಮತ್ತು ಅರ್ಥ ಮಾಡಿಸ್ಕೊಳ್ಳೋಕ್ಕೂ ನೀವು ಪ್ರಾಕ್ಟಿಕಲ್ ಮೆಥಡ್ ನ ಯೂಸ್ ಮಾಡ್ಬೋದು. ಅದ್ಭುತವಾದ ಉದಾಹರಣೆಗಳೆಲ್ಲ ನೀವು ಅವರಿಗೆ ತೋರಿಸ್ಬೋದು. ನೀವು ಹೇಳಿಕೊಡೋದೆಲ್ಲ ಅವರಿಗೆ ಅರ್ಥ ಆಗುವ ತರ ಇರ್ಬೇಕು. ಸರಿ, ಈಗ ನಾವ್ ಏನೆಲ್ಲ ಕಲ್ತಿದ್ವಿ ಅಂತ ಒಂದ್ಸರ್ತಿ ನೋಡ್ಬಿಡೋಣ. ಎಫೆಕ್ಟಿವ್ ಪ್ರೆಸೆಂಟೇಷನ್ ಮೂಲಕ ಸುಮಾರು ವಿಷಯಗಳನ್ನ ನಾವು ಈಸಿಯಾಗಿ ಕಲ್ತ್ಕೋಬಹುದು. ಅದಕ್ಕೆ ನೀವು ಸಿದ್ಧವಾಗ್ಬೇಕು, ಅದನ್ನ ಸರಿ ಮಾಡ್ಬೇಕು, ಎಲ್ಲವನ್ನು ರೆಡಿಯಾಗಿ ಇಟ್ಕೋಬೇಕು. ವಾಯ್ಸ್ ಮಾಡ್ಯುಲೇಷನ್ ಮಾಡೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಸ್ಟೂಡೆಂಟ್ಸ್ ಗಮನವನ್ನು ಜಾಸ್ತಿ ಮಾಡ್ಬೇಕು. ಕ್ವಶನ್ಸ್ಗೆ ಆಸಕ್ತಿಕರವಾಗಿ ಆನ್ಸರ್ ಹೇಳ್ಬೇಕು. ಒಂದು ಸಬ್ಜೆಕ್ಟ್ ಹೇಳುವಾಗ ಅದಕ್ಕೆ ಕಂಟಿನ್ಯೂಟಿ ಇರ್ಬೇಕು. ಅದನ್ನು ಮೇಂಟೈನ್ ಮಾಡ್ಬೇಕು, ಕ್ಲಿಯರ್ ಆಗಿ ಹೇಳ್ಬೇಕು. ಈ ತರ ಕ್ಲಾಸ್ ಅನ್ನು ನಿಮ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋ ತರ ನೀವು ಕ್ಲಿಯರ್ ಆಗಿ ಅವರಿಗೆ ಎಲ್ಲ ವಿಷಯ ಹೇಳ್ಬೇಕು. ನೀವು ಈ ವಿಡಿಯೋ ಬಗ್ಗೆ ಪೂರ್ತಿ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.